ಮೀರಿದ ಮಾತು ಮನಂಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂಬೂದಿ ಬೆಳಗುತ್ತಿದೆ. ಮಗುಗೆ ಒಂದು ಇಮ್ಯಾಜಿನೇಷನ್ ಬರಬೇಕು, ಒಂದು ಹ್ಯೂಮನ್ ಬಾಡಿ ಒಳಗಡೆ ಏನೆಲ್ಲ ಇರುತ್ತೆ, ಕಣ್ಣು ಹೇಗಿರುತ್ತೆ, ಮತ್ತು ಲಂಗು ಇದೆಲ್ಲ ಹಾರ್ಟ್ ಇವೆಲ್ಲ ಹೇಳೋದಕ್ಕೆ ಅದು ಮೊದಲು ಆ ಕಾರಣದಿಂದ ಎಷ್ಟು ಬರಿಬೇಡಿ. ನಿಮಗೆ ಏನು ಪ್ರಶ್ನೆ ಇರುತ್ತೆ ಅದನ್ನ ಡೌಟ್ ಇರುತ್ತೆ ಅದು ನೀವು ಬರೆದು ಇವು ನಮ್ಮ ಫ್ಯಾಮಿಲಿ ಯಾರಂತಾರೆ ಅದನ್ನ ಟೀಚರ್ ಗಣ್ಯ ವ್ಯಕ್ತಿಗಳಿಗೆ ನಮಸ್ಕರಿಸುತ್ತಾ ಇದು ಸಭೆ ನಮ್ಮನ್ನೆಲ್ಲ ಕರೆದು ಎಲ್ಲ ಉತ್ತಮವಾಗಿ ಎಲ್ಲ ನಮಗೆ ತಿಳಿಸಿಕೊಟ್ಟಿದ್ದಕ್ಕೆ ಅವರಿಗೆಲ್ಲ ಧನ್ಯವಾದ ಹೇಳ್ತೀನಿ. STMC ಹಾಗೂ ಮತ್ತು ವಿವೇಕಾನಂದ ಎರಡು ಕಣ್ಣಿದ್ದಂಗೆ ನಮ್ಗೆ ನಮ್ಮ ಸರ್ಕಾರಿ ಶಾಲೆಗಳಿಗೆ ಎರಡು ಕಣ್ಣಿದ್ದಂಗೆ ಅವ್ರು ಹೆಚ್ಚಿನದಾಗಿ ಹೇಳ್ಬೇಕಂತಂದ್ರೆ ನಮ್ಮ ಮಕ್ಕಳ ಅಭಿವೃದ್ಧಿಗೋಸ್ಕರ ಎಷ್ಟು ಶ್ರಮ ವಹಿಸಿ ಎಷ್ಟು ತಿಳುವಳಿಕೆ ಕೊಡ್ತಾರಂತ ಅನ್ನೋದು ನಮಗೆ ಭಾಳ ಸಂತೋಷ ಆಗೈತಿ. ಸ್ವಾಮಿ ವಿವೇಕಾನಂದ ಧಾರವಾಡ ಮತ್ತು ಸರ್ಕಾರಿ ಶಾಲೆಗಳ ಸಮಾವೇಶ ನಮಗೆ ಒಳ್ಳೆಯ ಒಂದು ಕಾರ್ಯಕ್ರಮ ಈ ಸಂಸ್ಥೆಯವರಿನ ಅದರ ಬಗ್ಗೆ ಶಿಬಿರದಿಂದ ನಮಗೆ SDMC ಅವ್ರ ಪಾತ್ರ ಏನೇನು ತಿಳಿಸ್ಕೊಡ್ತಾರೆ. ನಾವು ಅದನ್ನು ಆ ರೀತಿ ನಾವು ಎಲ್ಲ ಸದಸ್ಯರನ್ನು ಒಗ್ಗೂಡ್ಕೊಂಡು ನಾವೆಲ್ಲ ಕೆಲಸ ಮಾಡ್ತೀವಿ ನಾನು ಹೇಳ್ಬೋದು. ಇಷ್ಟು ಹೇಳಿ ನಾನು ಎರಡು ಮಾತು ಜೈ ಶಾಲೆ
ಏನೋ ಒಂದು ಏನಾದ್ರು ಒಂದು ಕಳ್ಕೊತಿದ್ವಿ ಅನ್ನೋ ಉದ್ದೇಶ ನಂದು. ಯಾಕಂದರೆ ನಾವು SDM ಶಿವರು ಹೇಗಿರಬೇಕು ಮತ್ತು ಶಿಕ್ಷಕರ ಜೊತೆ ಯಾವ ತಿಳ್ಕೊಬೇಕು, ಮಕ್ಕಳ ಕುಂದುಕೊರತೆಗಳನ್ನು ತಿಳ್ಕೊಬೇಕು, ಮತ್ತು ಅಲ್ಲಿ ಏನಾರ ಸಮಸ್ಯೆ ಇದ್ದಿದ್ದು ಎಲ್ಲ ತಿಳ್ಕೊಬೇಕು ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಮತ್ತು ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾದ ಮಾದೇವ್ ಸರ್ ಅವರು ಭಾಳ ಚೆನ್ನಾಗಿ ಹೇಳಿಕೊಟ್ರು. ಹೆಣ್ಮಕ್ಳು ಹೆಂಗಿರಬೇಕು, ಹೆಣ್ಮಕ್ಳು ಹೆಂಗಿರಬೇಕು, ಮತ್ತು ಅವ್ರ ಸಮಸ್ಯೆಗಳನ್ನು ಹೆಂಗೆ ಕೇಳಬೇಕು, ಶಿಕ್ಷಕರ ಬಗ್ಗೆ ಏನೋ ಒತ್ತುಗಳನ್ನು ಕೊಡಬೇಕು, ಮತ್ತು ಶಿಕ್ಷಣದ ಬಗ್ಗೆ ಏನಾದರೂ ನೀವು ಶಿಕ್ಷಣ ಪ್ರೇಮ ಇದ್ರೆ ಶಾಲೆಗೆ ಹೋಗಿ ಏನಾದ್ರು ಕೊಡಬೇಕಂದ್ರೆ ವಿಡಿಯೋ ಮಾಡಿ ಕಳಿಸ್ರಿ ಅಂಥೇಳಿ ಎಲ್ಲ ಇದು ಹೇಳಿದರು. ಆಮ್ಯಾಗ ದೇಣಿಗೆ ಕೊಟ್ಟಂಥ ಶಾಲೆಗಳನ್ನು ಹೆಂಗೆ ಇಟ್ಕೋಬೇಕು, ಅವಕ್ಕೆ ಜನ ಕೊಟ್ಟರೆ ಅವ್ರಿಗೆ ಒಂದು ಒತ್ತನ್ನು ಕೊಡಬೇಕು ಅನ್ನೋದನ್ನು ಹೇಳಿದರು. ಇಷ್ಟು ಹೇಳಿ ನಾನು ಅನಿಸಿಕೆ. ಇದು SDMC ಸದಸ್ಯರ ತರಬೇತಿ. ಆದರೆ ನಾನು ಶಾಲಾ ಪ್ರಧಾನರು ಇನ್ಚಾರ್ಜ್ ಹೆಡ್ ಮಾಸ್ಟರ್. ಇಲ್ಲಿ ನಮ್ಮದೊಂದು ತರಬೇತಿ ಇತ್ತು, ನಮ್ಮ SDMC ಸದಸ್ಯರು ಬಂದರು, ನಾವು ಅದರಲ್ಲಿ ಸಹಿತ ಪಾಲ್ಗೊಳ್ಬೇಕಂತ ಹೇಳ್ತಿದ್ದ ಪಾಲ್ಗೊಂಡಿದ್ದರು. ಮಾದೇವ್ ಸರ್ ಅವರು ಭಾಳಷ್ಟು ಮಾರ್ಮಿಕವಾಗಿ ಶಾಲೆಗಳಲ್ಲಿ ಸರ್ಕಾರದ ನಿಯಮ ಅಂತಂದರೆ ಹೊಸದಾಗಿ SDMC ರಚನೆಯಾದ ಮೇಲೆ ಮೊದಲ ಸಭೆಯನ್ನು ಕರೆದು ಅವರ ಹಕ್ಕುಗಳೇನು, ಕರ್ತವ್ಯಗಳೇನು, ಜವಾಬ್ದಾರಿ ಏನು, ಸದಸ್ಯರನ್ನು ಕರೆದು ಎಲ್ಲ ಪ್ರಧಾನ ಗುರುಗಳು ಇಲಾಖೆಯನ್ನು ಸಹಿತ ಸುತ್ತೋಲೆ ಇದೆ, ಅವರಿಗೆ ಪರಿಪೂರ್ಣವಾಗಿರ್ತಕ್ಕಂತಹ ಎಲ್ಲ ವಿಷಯಗಳನ್ನು ತಿಳಿಸ್ಕೊಡ್ಬೇಕು. ಮನಸ್ಸು ಮಾಡಿದ್ರೆ ಬೇಕಾದ ಸುಧಾರಣೆ ನಮ್ಮ ಖಂಡಿತವಾಗಿ ಮಾಡೋದಕ್ಕೆ ಸಾಧ್ಯತೆ ಇದೆ. ಅದನ್ನು ಖಂಡಿತವಾಗಿ ನಮ್ಮ ಮನಸ್ಸು ಮಾಡಿದ್ರೆ ಸಾಧ್ಯತೆ ಇದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಭಾಳಷ್ಟು ಮಾರ್ಮಿಕವಾಗಿ ಈ ವಿಷಯವನ್ನು ಸಹಿತ ಅವರು ತಿಳಿಸ್ಕೊಂಡಿದ್ದಾರೆ. ಅವರಿಗೆ ನಾನು ಪೂರ್ವದ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು ಮಾತನ್ನು SDMC ಕೆಲಸ ಎಲ್ಲ ಏನಾಗಬೇಕಾಗಿದ್ದು ಎಲ್ಲ ತಿಳಿಸ್ಕೊಟ್ಟಾರ. ನಮ್ಮದು KGS ಸ್ಕೂಲ್ ನಲ್ಗುಡಿ. ಇವ್ರು ನಮ್ಮ ಸ್ಕೂಲ್ ಬಂದಾಗ ಹುಡ್ರು ಒಂದು ಸ್ವಲ್ಪ ಇಂಪ್ರೂವ್ ಆಗ್ಯಾರ.